ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ತಡರಾತ್ರಿ ಪವರ್ ಸೆಂಟರ್ ಆಗಿದ್ದಂತಹ ಡಿಸಿಎಂ ಡಿಕೆ ನಿವಾಸ, ಡಿಸಿಎಂ ಡಿಕೆಶಿ ನಿವಾಸದಲ್ಲಿ ಶಾಸಕರ ಹೈ ವೋಲ್ಟೇಜ್ ಸಭೆಯನ್ನ ಆಯೋಜನೆ ಮಾಡಲಾಗಿರುವಂಥದ್ದು ನಾಯಕತ್ವದ ಚರ್ಚೆಯ ಬೆನ್ನಲ್ಲೇ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಸಭೆ. ಮೀಟಿಂಗ್ನಲ್ಲಿ ಸಿಪಿ ಯೋಗೇಶ್ವರ್, ಪ್ರಕಾಶ್ ಕೋಳಿವಾಡ, ಡಿಕೆ ಸುರೇಶ್, ಯಾಸಿರ್ ಪಠಾಣ್, ಶ್ರೀನಿವಾಸ್, ದಿನೇಶ್ ಗುಳಿಗೌಡ ಹಾಗೂ ಆನಂದ್ ಗಡ್ಡದೇವರ ಮಠ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಈ ಒಂದು ನಡೆ. ಸೊ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ಫೈನಲ್ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ, ಸಭೆ ನಿಲ್ತಾ ಇಲ್ಲ, ಚರ್ಚೆಗಳು ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕುತೂಹಲ ಹೆಚ್ಚುತ್ತಾ ಇದೆ. ಸೊ ಅವರ ಮಾತುಗಳಾಗಿರ್ಬೋದು, ಮತ್ತು ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ನಾನು ಮುಂದುವರಿತೀನಿ, ನಾನೇ ಸಿ ಎಂ ಆಗಿ ಅನ್ನುವಂತಹ ಹೇಳಿಕೆ. ಸೊ ಎಲ್ಲವೂ ಕೂಡ ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನೊಂದು ಕಡೆ ನೋಡಿದ್ರೆ ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ, ಸಿ ಎಂ ಸ್ಥಾನ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು ನಿನ್ನೆ. ಏನೇನೋ ಊಹಾಪೋಹಗಳಷ್ಟೇನೇನೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಈ ಒಂದು ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಸಿಎಂ ಸ್ಥಾನಕ್ಕಾಗಿ ದೇವರ ಮೊರೆ ಹೋದ್ರ ಡಿಸಿಎಂ. ಜೇನುಕಲ್ಲು ಸಿದ್ದೇಶ್ವರ ಪಲ್ಲಕ್ಕಿಯೇ ಡಿಕೆಶಿ ನಿವಾಸಕ್ಕೆ ತಡರಾತ್ರಿ 1 ಗಂಟೆವರೆಗೂ ಕೂಡ ಡಿಕೆಶಿ ನಿವಾಸದಲ್ಲಿ ಪೂಜೆಯನ್ನ ಕೈಗೊಳ್ಳಲಾಗಿದೆ. ಸಿದ್ದೇಶ್ವರ ಉತ್ಸವ ಮೂರ್ತಿ ಪಲ್ಲಕ್ಕಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಹಾಸನದ ಅರಸೀಕೆರೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. 1 ಗಂಟೆವರೆಗೂ ಕೂಡ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಪೂಜೆಯನ್ನ ಕೈಗೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಪೀಠದ ಮುಂದೆ ಅಪ್ಪಣೆಯನ್ನು ಕೂಡ ಕೇಳಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಜೇನುಕಲ್ಲು ಸಿದ್ದೇಶ್ವರ ಸಿಎಂ ಸ್ಥಾನಕ್ಕಾಗಿ ದೇವರ ಮೊರೆ ಹೋಗ್ತಿದ್ದಾರಾ ಅನ್ನುವಂತಹ ಅನುಮಾನ. ಸದಾಶಿವನಗರ ಬೆಂಗಳೂರು ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಪೂಜೆ ನೆರವೇರಿದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಸೊ ಪೀಠದ ಮುಂದೆ ಅಪ್ಪಣೆಯನ್ನು ಕೂಡ ಕೇಳಿದ್ದಾರೆ ಡಿಕೆಶಿ. ಡಿಕೆ ಸುರೇಶ್ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪೀಠದ ಮುಂದೆ ಅಪ್ಪಣೆಯನ್ನ ಕೇಳಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಪೀಠದ ಅಪ್ಪಣೆ ಕೇಳಿ ಪೂಜೆ ಸಲ್ಲಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಕೆಲ ತಿಂಗಳ ಹಿಂದೆ ದೇಗುಲಕ್ಕೆ ಭೇಟಿಯನ್ನು ಕೂಡ ನೀಡಿದ್ರು ಜೇನುಕಲ್ಲು ಸಿದ್ದೇಶ್ವರ. ಈ ಹಿಂದೆ ಇದೇ ದೇಗುಲಕ್ಕೆ BSY ಭೇಟಿಯನ್ನ ನೀಡಿದ್ರು. ಅದಾದ ನಂತರ ಇವರು ಭೇಟಿಯನ್ನ ನೀಡಿರುವಂಥದ್ದು. ಯಡಿಯೂರಪ್ಪಗೆ ಒಲಿದಿದ್ದು ಸಿಎಂ ಸ್ಥಾನ. ಈಗ ಅದೇ ದೇವರ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ನಾಯಕತ್ವ ಚರ್ಚೆ ಬೆನ್ನಲ್ಲೇ ಮತ್ತೆ ಡಿಕೆಶಿ ದೇವರ ಮೊರೆ ಹೋಗಿರುವಂಥದ್ದು. ದೈವ ಭಕ್ತರು ಡಿಕೆಶಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸಾಕಷ್ಟು ನಂಬ್ತಾರೆ ದೇವರನ್ನ, ದೈವವನ್ನ. ಸೊ ಇದೀಗ ಜೇನುಕಲ್ಲು ಸಿದ್ದೇಶ್ವರ ಪೀಠವನ್ನ ಪೂಜೆ ಮಾಡಿರುವಂಥದ್ದು ಮನೆಯಲ್ಲಿಯೇ, ಸದಾಶಿವನಗರದಲ್ಲಿರುವಂತಹ ಮನೆಯಲ್ಲಿ. ಸೊ ಪೀಠದ ಮುಂದೆ ಅಪ್ಪಣೆಯನ್ನು ಕೂಡ ಕೇಳಿದ್ದಾರೆ ಡಿಕೆಶಿ, ಡಿಕೆ ಸುರೇಶ್ ಅವರಿಬ್ಬರು ಕೂಡ ಅಂತ ಹೇಳಲಾಗ್ತಾ ಇದೆ. ಸೊ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಮಾಡಿಸಿರುವಂತಹ ಪೂಜೆ ಸಾಕಷ್ಟು ಒಂದು ರೀತಿಯಾಗಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಡಿಯೂರಪ್ಪನವರು ಕೂಡ ಈ ಹಿಂದೆ CM ಆಗೋಕ್ಕೂ ಮೊದಲು ಬಿಫೋರ್ ದಟ್ ಇಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ರು ಜೇನುಕಲ್ಲು ಸಿದ್ದೇಶ್ವರ ದೇಗುಲಕ್ಕೆ. ಅದಾದ ನಂತರ ಇವರು ಕೂಡ ಡಿಕೆಶಿ ಕೂಡ ಭೇಟಿಯನ್ನು ನೀಡಿದ್ರು.